ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ಬಂದಾಗಿನಿಂದಾನೂ ಕೂಡ ಅನೇಕರು ಪ್ರತ್ಯೇಕ ಹೊಸ ರೇಷನ್ ಕಾರ್ಡ್ ಮಾಡಿಸಿಕೊಳ್ಳಲು ಬಯಸುತ್ತಿದ್ದಾರೆ. ಆದರೆ ಸರ್ಕಾರವು ಹೊಸ ಅರ್ಜಿಗಳು ಕರೆಯುತ್ತಿಲ್ಲ. ಹಾಗೂ ಈಗಾಗಲೇ ಕುಟುಂಬದಲ್ಲಿ ಒಟ್ಟಿಗೆ ಇದ್ದು ಅಂದರೆ ಅವಿಭಕ್ತ ಕುಟುಂಬವಾಗಿದ್ದು ತಂದೆ ತಾಯಿ ಹಾಗೂ ಅಣ್ಣ ತಮ್ಮಂದಿರಿಂದ ಪ್ರತ್ಯೇಕವಾಗಿ ಗಂಡ ಹೆಂಡತಿಯರು ಮತ್ತೊಂದು ಕುಟುಂಬ ಮಾಡಿಕೊಳ್ಳಲು ಬಯಸುತ್ತಿದ್ರೆ ಅವರಿಗೂ ಕೂಡ ಪ್ರತ್ಯೇಕ ರೇಷನ್ ಕಾರ್ಡಿನ ಅವಶ್ಯಕತೆ ಇರುತ್ತೆ. ಅಂದರೆ ಕೂಡಿ ಇರುವ ಕುಟುಂಬದಿಂದ ಪ್ರತ್ಯೇಕಗೊಂಡು ಮತ್ತೊಂದು ಕುಟುಂಬ ರಚನೆ ಮಾಡಿಕೊಳ್ಳಲು ಅನೇಕ ಸಣ್ಣ ಸಣ್ಣ ಕುಟುಂಬಗಳು ಆಗುತ್ತಿದ್ದು ಅವರಿಗೆ ಪ್ರತ್ಯೇಕ ರೇಷನ್ ಕಾರ್ಡಿನ ಅವಶ್ಯಕತೆ ಇರುತ್ತೆ. ಒಟ್ಟಿಗೆ ಕೂಡ ಇದ್ದಾಗ ಕುಟುಂಬದ ಎಲ್ಲ ಸದಸ್ಯರ ಹೆಸರು ಇದ್ದು ಆದ್ರಿಂದ ಬೇರ್ಪಡುವಂತಹ ಅಗತ್ಯವಿರುತ್ತೆ. ಹಾಗೂ ಇತ್ತೀಚೆಗೆ ಮದುವೆಯಾದವರು ಹಾಗೂ ಅವರು ಕೂಡ ತಮ್ಮ ಕುಟುಂಬಕ್ಕೆ ಗಂಡ ಹೆಂಡತಿಯರು ಪ್ರತ್ಯೇಕ ರೇಷನ್ ಕಾರ್ಡ್ ಮಾಡಿಕೊಳ್ಳಲು ಬಯಸುತ್ತಿದ್ರೆ ಇಂಥ ಎಲ್ಲ ಪ್ರತ್ಯೇಕ ರೇಷನ್ ಕಾರ್ಡ್ ಮಾಡಿಕೊಳ್ಳುವ ಸರಿಯಾದ ವಿಧಾನದ ಬಗ್ಗೆ ಇತ್ತೀಚಿನವರೆಗೂ ಸಾಕಷ್ಟು ಜನರಿಗೆ ಸರಿಯಾದ ನಿಯಮಗಳು ಹಾಗೂ ಅಗತ್ಯ ದಾಖಲಾತಿಗಳು ಸರಿಯಾದ ಪ್ರಮಾಣದಲ್ಲಿ ಗೊತ್ತಿಲ್ಲದೆ ಇರುವ ಕಾರಣಕ್ಕೆ ಇನ್ನೂ ಕೂಡ ಸಾಕಷ್ಟು ಜನರಿಗೆ ಪ್ರತ್ಯೇಕ ರೇಷನ್ ಕಾರ್ಡ್ ಬಗ್ಗೆ ಗೊತ್ತಿಲ್ಲ. ಈ ವಿಡಿಯೋದಲ್ಲಿ ನಿಮಗೆ ಮತ್ತೊಂದು ಹೊಸ ರೇಷನ್ ಕಾರ್ಡ್ ಹೇಗೆ ಮಾಡಿಕೊಳ್ಳಬೇಕು, ಹೊಸದಾಗಿ ಮದುವೆ ಆದವರು ಕೂಡ ಹೊಸ ರೇಷನ್ ಕಾರ್ಡ್ ಹೇಗೆ ಮಾಡಿಕೊಳ್ಳಬೇಕು, ಕುಟುಂಬದಿಂದ ಬೇರ್ಪಟ್ಟು ಮತ್ತೊಂದು ಕುಟುಂಬ ರಚನೆಗೊಂಡಿರುವ ಹೊಸ ಸಣ್ಣ ಕುಟುಂಬದವರು ಹೊಸ ರೇಷನ್ ಕಾರ್ಡ್ಗೆ ಹೇಗೆ ಮಾಡಿಕೊಳ್ಳಬೇಕು, ಒಟ್ಟಾರೆಯಾಗಿ ಹೊಸ ರೇಷನ್ ಕಾರ್ಡ್ ಹೇಗೆ ಮಾಡಿಕೊಳ್ಳಬೇಕು ಎನ್ನುವ ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಾಗಿದ್ದು ತಪ್ಪದೆ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಹಾಗೂ ವಿಡಿಯೋನ ಕೊನೆವರೆಗೂ ನೋಡಿ. ಪ್ರತ್ಯೇಕ ರೇಷನ್ ಕಾರ್ಡ್ ಪಡೆಯಲು ಈ ದಾಖಲೆಗಳು ಕಡ್ಡಾಯ. ಕುಟುಂಬದಿಂದ ಪ್ರತ್ಯೇಕಗೊಂಡಾಗ ಅಥವಾ ಮದುವೆಯಾದ ನಂತರ ಪ್ರತ್ಯೇಕ ಪಡಿತರ ಚೀಟಿ ಪಡೆಯುವುದು ಪ್ರತಿಯೊಬ್ಬರಿಗೂ ಪ್ರಮುಖ ಅಗತ್ಯವಾಗಿರುತ್ತೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ನಿಯಮಗಳ ಪ್ರಕಾರ ಕುಟುಂಬದ ಹಳೆಯ ರೇಷನ್ ಕಾರ್ಡಿನಿಂದ ಹೆಸರು ತೆಗೆದುಹಾಕಿ ಹೊಸ ಹಾಗೂ ಪ್ರತ್ಯೇಕ ರೇಷನ್ ಕಾರ್ಡ್ ಪಡೆಯಲು ಕೆಲವೊಂದು ನಿರ್ದಿಷ್ಟ ಮಾನದಂಡಗಳನ್ನು ಪಾಲಿಸುವುದು ಕಡ್ಡಾಯವಾಗಿದೆ. ಪ್ರತ್ಯೇಕ ರೇಷನ್ ಕಾರ್ಡ್ ಪಡೆಯಲು ಯಾರಿಗೆ ಅರ್ಹತೆ ಇದೆ? ನವವಿವಾಹಿತ ದಂಪತಿಗಳು, ಮದುವೆಯಾದ ನಂತರ ಹೊಸ ಕುಟುಂಬವನ್ನು ಆರಂಭಿಸುವ ದಂಪತಿಗಳು ತಮ್ಮ ಪೋಷಕರ ರೇಷನ್ ಕಾರ್ಡಿನಿಂದ ಹೆಸರು ತೆಗೆದುಹಾಕಿ ಪ್ರತ್ಯೇಕ ರೇಷನ್ ಕಾರ್ಡ್ಗಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಪ್ರತ್ಯೇಕವಾಗಿ ವಾಸಿಸುತ್ತಿರುವ ಕುಟುಂಬದ ಸದಸ್ಯರು, ಕುಟುಂಬದ ಹಿರಿಯ ಸದಸ್ಯರೊಂದಿಗೆ ಒಂದೇ ಮನೆಯಲ್ಲಿ ವಾಸಿಸದೆ ಬೇರೆ ಮನೆ ಮಾಡಿ ಪ್ರತ್ಯೇಕವಾಗಿ ಜೀವಿಸುತ್ತಿರುವ ಮಕ್ಕಳು ಅಥವಾ ಕುಟುಂಬದ ಇತರೆ ಸದಸ್ಯರು ಪ್ರತ್ಯೇಕ ಕಾರ್ಡ್ ಪಡೆಯಬಹುದು. ಉದ್ಯೋಗ ಅಥವಾ ವಿಳಾಸ ಬದಲಾವಣೆ, ಉದ್ಯೋಗ, ವ್ಯಾಪಾರ ಅಥವಾ ಇತರೆ ಕಾರಣಗಳಿಂದ ಬೇರೆ ಊರು ಅಥವಾ ನಗರಗಳಿಗೆ ತೆರಳಿ ಶಾಶ್ವತವಾಗಿ ಪ್ರತ್ಯೇಕ ವಾಸಸ್ಥಳ ಹೊಂದಿರುವವರು. ಅಗತ್ಯವಿರುವ ಪ್ರಮುಖ ದಾಖಲೆಗಳು: ಆಧಾರ್ ಕಾರ್ಡ್, ಕುಟುಂಬದ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ನಕಲು, ಹೆಸರು ಕಡಿತಗೊಳಿಸಿದ ಪ್ರಮಾಣಪತ್ರ ಅಂದರೆ ಡಿಲೀಷನ್ ಸರ್ಟಿಫಿಕೇಟ್, ಹಳೆಯ ರೇಷನ್ ಕಾರ್ಡಿನಿಂದ ಹೆಸರು ತೆಗೆದು ಹಾಕಲಾದ ರಸೀದಿ ಅಥವಾ ದೃಢೀಕರಣ ಪತ್ರ, ವಿವಾಹ ಪ್ರಮಾಣ ಪತ್ರ ಅಂದರೆ ಮ್ಯಾರೇಜ್ ಸರ್ಟಿಫಿಕೇಟ್, ಮದುವೆಯಾದ ದಂಪತಿಗಳಾಗಿದ್ದರೆ ವಿವಾಹ ನೋಂದಣಿ ಪತ್ರ, ವಾಸಸ್ಥಳ ದೃಢೀಕರಣ ಪತ್ರ ಅಂದರೆ ಕರೆಂಟ್ ಬಿಲ್, ಬಾಡಿಗೆ ಒಪ್ಪಂದ ಪತ್ರ, ರೆಂಟಲ್ ಅಗ್ರಿಮೆಂಟ್ ಅಥವಾ ಗ್ಯಾಸ್ ಬಿಲ್, ಆದಾಯ ಪ್ರಮಾಣ ಪತ್ರ, ಇನ್ಕಮ್ ಸರ್ಟಿಫಿಕೇಟ್, ಆದಾಯ ಮಿತಿಗೆ ಅನುಗುಣವಾಗಿ ಬಿಪಿಎಲ್ ಅಥವಾ ಎಪಿಎಲ್ ಕಾರ್ಡ್ ನಿರ್ಧಾರಕ್ಕೆ, ಮೊಬೈಲ್ ಸಂಖ್ಯೆ ಮತ್ತು ಬ್ಯಾಂಕ್ ಪಾಸ್ಬುಕ್. ಅರ್ಜಿ ಸಲ್ಲಿಸೋದು ಹೇಗೆ? ಹೆಸರು ತೆಗೆದುಹಾಕುವುದು: ಮೊದಲು ಹಳೆಯ ರೇಷನ್ ಕಾರ್ಡ್ನಿಂದ ನಿಮ್ಮ ಹೆಸರನ್ನು ಕಡಿತಗೊಳಿಸಿ ಆಹಾರ ಇಲಾಖೆಯ ಸೇವಾ ಸಿಂಧು ಅಥವಾ ಆನ್ಲೈನ್ ಪೋರ್ಟಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಹೊಸ ಕಾರ್ಡ್ಗೆ ಅರ್ಜಿ: ಹೆಸರು ತೆಗೆದುಹಾಕಿದ ಪ್ರಮಾಣ ಪತ್ರ ದೊರೆತ ನಂತರ ಹೊಸ ಪ್ರತ್ಯೇಕ ಕಾರ್ಡ್ಗಾಗಿ ಅಗತ್ಯ ದಾಖಲಾತಿಗಳೊಂದಿಗೆ ಆನ್ಲೈನ್ನಲ್ಲಿ ಉಸ್ತುವಾರಿ ಕೇಂದ್ರಗಳಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ.